ನಮಸ್ಕಾರ ಮಿತ್ರರೇ, ಬಳಂಜ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮವ ಅನಿಲ್ ಬಳಂಜ. ಇವತ್ತು ನಾನು ಯಾವುದೇ ಹಣ್ಣಿನ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ಇದುವರೆಗೆ ನೀವು ಈ ಬಳಂಜ ಫಾರ್ಮ್ ಅಂತ ಹೇಳುವಂಥ ಯೂಟ್ಯೂಬನ್ನು ನಿರಂತರವಾಗಿ ನೂರಾರು ಹಣ್ಣುಗಳ ಬಗ್ಗೆ ನೀವು ಡೀಟೇಲ್ಸನ್ನು ನಮ್ಮ ಚಾನಲ್ನಲ್ಲಿ ನೋಡಿರಬಹುದು. ಇದರಲ್ಲಿ ಯಾವುದೇ ವಿಜೃಂಭಣೆ ಇಲ್ಲದೆ ಹಣ್ಣಿನ ವಿಚಾರಗಳನ್ನು ನಾವು ಹೇಳಿದ್ದೇವೆ. ಲಕ್ಷ ಲಕ್ಷ ಆದಾಯ, ಕೋಟಿಗೂ ಮಿಕ್ಕಿ ಆದಾಯ, ಇಂಥ ಯಾವುದೇ ವಿಡಂಬನೆಗಳನ್ನು ಕೊಡದೆ ನಾವು ಇದುವರೆಗೂ ಕೂಡ ನಿಮ್ಮಲ್ಲಿ ನಿರಂತರವಾಗಿ ಒಂದು ಹಣ್ಣು ಹೇಗಿರ್ತದೆ ಅಂತ ಹೇಳುವಂಥದ್ದನ್ನು ಬಹಳ ಕಷ್ಟವಾದರೂ ಕೂಡ ಮರವನ್ನು ಏರಿಕೊಂಡು ಅಲ್ಲಿಯ ವಿಭಿನ್ನ ಸನ್ನಿವೇಶಗಳನ್ನು ಮೈಗೂಡಿಸಿಕೊಂಡು ನಾವು ನಿಮಗೆ ತೋರಿಸಿರುವಂಥದ್ದು. ಬೇರೆ ಬೇರೆ ದೇಶಗಳ ಹಣ್ಣಿನ ವಿಚಾರಗಳನ್ನು ಕೂಡ ನಾವು ನಿಮಗೆ ತೋರಿಸಿರುವಂಥದ್ದು. ಇದರ ಹಿನ್ನೆಲೆಯಾಗಿ ಇದ್ದಂತಹ ಬಹಳ ದೊಡ್ಡ ಕೈಯನ್ನು ನಾವು ಕಳ್ಕೊಂಡಿದ್ದೇವೆ ಇವಾಗ. ಇದರಲ್ಲಿ ನಾನು ವಿಶೇಷವಾಗಿ ಹೇಳಬೇಕಾಗಿರುವಂಥದ್ದು, ಈ ಬಳಂಜ ಫಾರ್ಮ್ ಅಂತ ಹೇಳುವಂಥ ಯೂಟ್ಯೂಬ್ ಚಾನಲನ್ನು ಆರಂಭಿಸಿದಂತಹ ಒಂದು ಹಿನ್ನೆಲೆಯನ್ನು ನಾನು ಹೇಳಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಬಹುತೇಕ ಜನರು ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಚಾನಲ್ ಅಂತ ಹೇಳಿದ ತಕ್ಷಣ ಒಂದು ದುಡ್ಡಿಗಾಗಿ ಅದರಿಂದ ಹಿನ್ನೆಲೆ ಲಕ್ಷಗಟ್ಟಲೆ ಅಥವಾ ಸಾವಿರಗಟ್ಟಲೆ ಆದಾಯ ಬರ್ತದೆ ಅಂತ ಹೇಳುವಂಥ ಒಂದು ವಿಚಾರವನ್ನು ತಿಳ್ಕೊಂಡು ಯೂಟ್ಯೂಬ್ ಚಾನಲ್ಗಳನ್ನು ಆರಂಭಿಸ್ತಾರೆ. ಬಟ್ ನಾವು ಆರಂಭಿಸಿರುವಂಥದ್ದು ಇದು ಒಂದು ಹಣ್ಣಿಗಾಗಿ ಅಲ್ಲ, ಇದಕ್ಕಾಗಿ ಅಲ್ಲ, ದುಡ್ಡಿಗಾಗಿ ಅಲ್ಲ. ಒಂದು ವಿಚಾರವನ್ನು ನಮ್ಮ ರೈತರಿಗೆ, ನಮ್ಮ ಗೆಳೆಯರಿಗೆ ತಿಳಿಸ್ಕೊಳ್ಬೇಕು. ಯಾವೆಲ್ಲ ಹಣ್ಣುಗಳು ನಮ್ಮಲ್ಲಿ ಬೆಳಿಬಹುದು, ಯಾವ ಹಣ್ಣುಗಳು ಹೇಗಿರ್ತದೆ ಅಂತ ಹೇಳುವಂಥ ವಿಚಾರಗಳನ್ನು ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳುವ ಕಾರಣಕ್ಕೆ ಈ ಚಾನಲನ್ನು ಆರಂಭಿಸಿರುವಂಥದ್ದು. ಈ ಚಾನೆಲ್ನ ಮುಂದೆ, ಈ ವಿಡಿಯೋಗಳ ಮುಂದೆ ಕಂಡಿರುವಂಥದ್ದೆಲ್ಲ ನಾನಿರ್ಬೋದು, ನನ್ನ ಜೊತೆಯಾಗಿ ಇರುವಂಥ ಜೂನಿಯರ್ ಬಳಂಜ ಆದಿಶರ್ಮ ಅಂತ ಹೇಳುವಂಥವನು ನಿಮ್ಗೆ ಕಂಡಿರ್ಬೋದು. ಆದರೆ ಈ ವಿಡಿಯೋಗಳ ಹಿಂದೆ ಇದ್ದಂಥ ಕೈಗಳನ್ನು ನಾನೊಂದಷ್ಟು ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ನೀವು ಕಂಡಿರುವಂಥದ್ದು ಎರಡು ಮುಖಗಳನ್ನು ಮಾತ್ರ. ಇದುವರೆಗೂ ಕೂಡ ನೀವು ಕಾಣದಿರುವಂಥ ಒಂದು ಕೈ ನಮ್ಮ ಈ ಕೃಷಿ ಭೂಮಿಯನ್ನು ನಡೆಸ್ಕೊಂಡು ಹೋಗಿರುವಂಥದ್ದು ಒಂದು ವಿಶೇಷವಾದಂಥ ಕೈಗಳು. ಶ್ರೀಮತಿ ಶೈಲಜಾ ಬಳಂಜ ಅಂತ ಹೇಳಿ ಇವರು ದುರಾದೃಷ್ಟವಶಾತ್ ಅಲ್ಲದ ಇರುವಂತಹ ತಪ್ಪಿಗಾಗಿ ನಾವು ಕಳ್ಕೊಳ್ಬೇಕಾಗಿ ಬಂತು. ಒಂದು ರಸ್ತೆ ಅಪಘಾತದಲ್ಲಿ ಅವರು ಇನ್ನಿಲ್ಲವಾಗಿದ್ದಾರೆ. ಈ ಚಾನಲನ್ನು ನಮಗೆ ನಡೆಸಲಿಕ್ಕೆ ಸ್ಫೂರ್ತಿಯಾಗಿದ್ದಂಥದ್ದು, ಆರಂಭಿಸಿದ್ದೆ ಶೈಲಜಾ ಬಳಂಜ ಅಂತ ಹೇಳುವಂಥ ನಮ್ಮ ಈ ಕೃಷಿ ಭೂಮಿಯನ್ನು ನಡೆಸ್ಕೊಂಡು ಹೋಗಿರುವಂಥ ಒಬ್ಬಾಕೆ ಒಂದು ಹೆಣ್ಣಿನ ಕೈ. ಯಾಕಂದರೆ ಹೇಳುವಂಥದ್ದು ನಾನಂದರೆ, ಇಲ್ಲಿ ಈ ಚಾನೆಲ್ನ ಉದ್ದೇಶ ಇದ್ದಿದ್ದೆ ಹಾಗೆ, ಅವರ ಆಸಕ್ತಿಗೋಸ್ಕರ ನಾವು ಆರಂಭಿಸಿದ್ದು. ಯಾಕಂತ ಹೇಳಿದ್ರೆ ಈ ಚಾನಲ್ ನನಗೇನು ಇಷ್ಟ ಇರಲಿಲ್ಲ ಆರಂಭವಾಗಿ. ನನಗೆ ಈ ಮಾಧ್ಯಮಗಳಲ್ಲಿ ವಿಡಿಯೋ ಮಾಡಿಕೊಂಡು ಅದರಿಂದಷ್ಟು ಪ್ರಚಾರಗಳನ್ನ ಗಿಡಿಸ್ಕೊಳ್ಳುವಂಥ ಯಾವ ಉದ್ದೇಶವೂ ಇರಲಿಲ್ಲ. ನಮ್ಮ ಫಾರ್ಮಿಗೆ ಬೋರ್ಡ್ ಆಗಲಿ, ಬ್ಯಾನರ್ ಆಗಲಿ, ಅಪಾಯಿಂಟ್ಮೆಂಟ್ಗಳಾಗಲಿ ಯಾವುದರ ಉದ್ದೇಶವೂ ನಮಗಿಲ್ಲ. ನಮ್ಮ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಇರಲಿಲ್ಲ. ಜಸ್ಟ್ ಒಂದು ಕ್ರೇಜಿಯಾಗಿ ಹುಡ್ಕೊಂಡಿರುವಂಥದ್ದು, ಒಂದಷ್ಟು ಹೊಸತುಗಳನ್ನು ನಮ್ಮ ದೇಶಕ್ಕೆ ತರಬೇಕು ಅಂತ ಹೇಳುವಂಥದ್ದು ಮಾತ್ರ ಉದ್ದೇಶ ಆಗಿತ್ತು. ಬಟ್ ಅದನ್ನು ದಾಖಲೆಯಾಗಿ, ಯಾಕಂದರೆ ಒಂದು ಮಾಧ್ಯಮಗಳಲ್ಲಿ ದಾಖಲೆಯಾಗಿ ಉಳ್ಕೊಂಡ್ರೆ ನಮ್ಮ ಮುಂದಿನ ತಲೆಮಾರುಗಳು ಕೂಡ ನೋಡ್ಕೊಳ್ಬಹುದು, ಅಥವಾ ನಾವು ಕಲ್ತಿದ್ದನ್ನು ಇನ್ನೊಂದಷ್ಟು ರೈತರು ಕೂಡ ಅದನ್ನು ಅನುಭವಿಸ್ಬೋದು ಅಂತ ಹೇಳುವ ಕಾರಣಕ್ಕೆ ಹಠ ಹಿಡಿದು ಸ್ಟಾರ್ಟ್ ಮಾಡಿರುವಂಥದ್ದು ಇದು ಶೈಲಜಾ ಬಳಂಜರವರ ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಸಾವಿರಾರು ಹಣ್ಣುಗಳ ಇದರ ಪಯಣದಲ್ಲಿ ನನ್ನ ಜೊತೆ ಸುಮಾರು 16 ವರ್ಷ ಈ ಹಣ್ಣಿನ ಲೋಕದಲ್ಲಿ ದುಡಿಮೆಯನ್ನು ಮಾಡ್ಕೊಂಡಿದ್ದವರು. ಶೂನ್ಯದಿಂದ ಸ್ಟಾರ್ಟ್ ಮಾಡಿರುವಂಥದ್ದು ಈ ಬಳಂಜ ಫಾರ್ಮ್ ಅಂತ ಹೇಳುವಂಥದ್ದು. ಹಣ್ಣಿನ ಗಿಡಗಳ ಹುಡುಕಾಟದಲ್ಲಿ ಶೂನ್ಯದಿಂದ ಆರಂಭ ಮಾಡಿರುವಂಥದ್ದು. ಬಹುಶಃ ಆದಿಶರ್ಮ ಅಂತ ಹೇಳುವಂಥ ಹುಡುಗ 1 ವರ್ಷದವನಿದ್ದಾಗ, ಅದಕ್ಕಿಂತ ಮುಂಚೆ ಕೂಡ ನಾವೇ ಮಾಡ್ತಾಯಿದ್ವಿ. 1 ವರ್ಷದ ಬಿಟ್ಟು ಮತ್ತೆ ಮಣ್ಣಿನ ಜೊತೆಗೆ ಅವನನ್ನು ಕೂತ್ಕೊಳಿಸ್ಕೊಂಡು, ಅದೇ ಹಿಂದೆ ವಿಡಿಯೋಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಿದ್ದೇವೆ. 1 ವರ್ಷದ ಹುಡುಗನನ್ನು ಕೂಡ ಮಣ್ಣಿನ ರಾಶಿಯಲ್ಲಿ ಕೂತ್ಕೊಳಿಸ್ಕೊಂಡು ಪ್ಯಾಕೆಟನ್ನು ತುಂಬಿ, ಗಿಡಗಳನ್ನು ತುಂಬಿಸಿ ಮಾಡಿರುವಂಥ ಒಂದು ರೋಚಕ ಪಯಣ ಇದು. ಇದರಲ್ಲಿ ನಮ್ಮ ಶೈಲಜಾ ಬಳಂಜ ಅವರ ಕೈಗಳು ಕೂಡ ಜೋಡಿಸ್ಕೊಂಡಿವೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ ನಾನು. ಜೊತೆಗೆ ಸಾಕಷ್ಟು ಕೆಲಸಗಳಲ್ಲಿ, ಯಾಕಂದರೆ ಈ ನಮ್ಮ ಜೊತೆ ಇದ್ದಿದ್ದ ಈ ಕೈಗಳು
ಕಳೆ ತೆಗೆಯುವ ಮಿಷಿನನ್ನು ಹಿಡ್ಕೊಂಡು ಕಳೆ ತೆಗೆಯುವಂಥದ್ದು ಬೆಳಗಿನಿಂದ ಸಂಜೆವರೆಗೆ 1-2 ಗಂಟೆ ಅಲ್ಲ, ಸುಮಾರು 10-11 ಗಂಟೆ ಕಾಲ ಕೂಡ ಮಾಡಿರುವಂಥ. ಬೆಳಿಗ್ಗೆ 7:30-8 ಗಂಟೆಗೆ ಆರಂಭಿಸಿದರೆ ಸಂಜೆ 7 ಗಂಟೆವರೆಗೆ ಕೂಡ ಕೆಲಸ ಮಾಡಿರುವಂಥ ಕೈಗಳು. ಜೊತೆಗೆ ಕಾಳುಮೆಣಸು ಕೊಯ್ಯು ಏಣಿಯನ್ನು ಏಳಿಸ್ಕೊಂಡು ಕಾಳುಮೆಣಸು ಕೊಯ್ಯುವಷ್ಟು ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಹೆಣ್ಮಕ್ಕಳಾಗಿದ್ದವಳು. ಜೊತೆಗೆ ಬಹುತೇಕ ನನ್ನ ಪಯಣದಲ್ಲಿ ಬೇರೆ ಬೇರೆ ದೇಶಗಳನ್ನು ಸುತ್ತಾಡಿದೆ ನಾನು. ಹಲವಾರು ದೇಶಗಳ ಕಷ್ಟಗಳನ್ನು ಅನುಭವಿಸಿದ್ದೇವೆ ನಾವು. ನೀವೆಲ್ಲರೂ ಕೂಡ ತಿಳ್ಕೊಳ್ಬೋದು, ವಿದೇಶಿ ಪಯಣ ಒಂದು ಟೂರು ಅಂತ ಹೇಳಿ. ಟೂರ್ ಅಲ್ಲ ಇದು ಒಂದು ರೀತಿಯ ಕ್ಲಿಷ್ಟಕರವಾದಂಥ ಪಯಣ. ಪ್ರತಿ ಪಯಣಗಳು ಕೂಡ ಒಂದು ರೀತಿಯ ಕಷ್ಟಕರವಾದಂಥ ಪ್ರಯಾಣ ಆಗಿತ್ತು ನಮ್ಮದು. ಯಾಕಂದರೆ ಯಾವುದ್ಯಾವುದೋ ಹಳ್ಳಿಗಳಿಗೆ ಹೋಗ್ತೀವಿ, ಯಾವುದ್ಯಾವುದೋ ಹಣ್ಣಿನ ಭಾಷೆ ಗೊತ್ತಿರದಂಥ ವ್ಯಕ್ತಿಗಳ ಜೊತೆಗೆ ನಾವು ಹೋರಾಡಬೇಕಾಗ್ತದೆ. ಒಂದಷ್ಟು ಸಮಸ್ಯೆಗಳಾಗ್ತವೆ. ಯಾಕಂದರೆ ಹೊಸ ಗಿಡಗಳನ್ನು ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಹೊಸ ಹಣ್ಣಿನ ಇದಕ್ಕೆ ಯಾವತ್ತು ದುಬಾರಿ ಇರ್ತದೆ. ಅವೆಲ್ಲ ತಗೊಂಡು ಬರಬೇಕು ಅಂತ ಹೇಳಿದ್ರೆ ಕಾನೂನು ರೀತಿಯ, ಯಾಕಂದರೆ ಸುಮ್ಮನೆ ತರೋದಲ್ಲ, ನಾವು ತರುವಂಥದ್ದೆಲ್ಲವೂ ಕೂಡ ಲೀಗಲ್ ಆಗಿರ್ತದೆ. ಬಹುತೇಕ ನಮ್ಮ ನರ್ಸರಿಗೆ ಬಂದಿರುವಂಥ ರೈತ ಮಿತ್ರರಿರ್ಬೋದು, ಹೊಸಬರು ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಇದು ತುಂಬ ದುಬಾರಿ ಅವ್ರದ್ದು ಗಿಡಗಳು, ಚಿಕ್ಕದಿರ್ತದೆ, ರೇಟ್ ಜಾಸ್ತಿ ಇರ್ತದೆ ಅಂತ ಹೇಳುವಂಥದ್ದು. ಯಾಕಂದರೆ ಇಂಪೋರ್ಟಿಂಗ್ ಲೈಸೆನ್ಸು ವಿತ್ ಫೈಟೋಸ್ಯಾನಿಟರಿ ಸರ್ಟಿಫಿಕೇಷನನ್ನು ಮಾಡಿಕೊಂಡು ಲೀಗಲ್ಲಾಗಿ ತಗೊಂಡು ಬರುವಾಗ ಸಾವಿರಾರು ರೂಪಾಯಿ ಖರ್ಚು ಬೀಳ್ತದೆ. ಫಾರ್ ಎಕ್ಸಾಂಪಲ್ ಥೈಲ್ಯಾಂಡ್ನಿಂದ ಒಂದು ಗಿಡ ತರಬೇಕಿದ್ರೂ ಕೂಡ ಫೈಟೋಸ್ಯಾನಿಟರಿ ಸರ್ಟಿಫಿಕೇಷನ್ಗೆ 4,000 ಬಾತ್ ಅಂದರೆ 12,000 ಇಂಡಿಯನ್ ರುಪೀಸನ್ನು ನಾವು ಕೊಡಬೇಕಾಗ್ತದೆ. ಇಷ್ಟು ಖರ್ಚುಗಳನ್ನು ಮಾಡಿಕೊಂಡು ಇಲ್ಲೆಷ್ಟು ಸರ್ವೈವ್ ಆಗ್ತದೆ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಅದರ ಮೇಲಿನ ರೇಟ್ ಫಿಕ್ಸ್ ಮಾಡಬೇಕಾಗ್ತದೆ. ಹಾಗಾಗಿ ಇವೆಲ್ಲವುಗಳಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಂತಹ ಶೈಲಜಾ ಬಳಿಂಜರ್ ಅವರು ಇನ್ನಿಲ್ಲ. ಅದೇ ಕೈಗಳು ಆರಂಭಿಸಿರುವಂಥ ಯೂಟ್ಯೂಬ್ ಚಾನಲನ್ನು ನಾವು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೇವೆ. ಕಳೆದ 2 ತಿಂಗಳ ಹಿಂದೆ ಮೇ 17ನೇ ತಾರೀಕು ಅವರು ತಮ್ಮ ಕೊನೆಯ ವಿಡಿಯೋನ ಅಪ್ಲೋಡ್ ಮಾಡಿರುವಂಥದ್ದು ಕ್ರಿಸ್ಪಿ ಹನಿ ಕುಮ್ಕಾಟ್ ಅಂತ ಹೇಳುವಂಥದ್ದು. ಇದು ಕೂಡ ಅವರ ಜೊತೆ ಥೈಲ್ಯಾಂಡಿಂದ ಹೋಗಿ ತಗೊಂಡು ಬಂದಿರುವಂಥ ಗಿಡಗಳ ಅಲ್ಲಿ ಹಡತ ಹಣ್ಣಿನ ಡೀಟೇಲ್ಸನ್ನು ನಾವು ನಿಮ್ಗೆ ಕೊಟ್ಟಿರುವಂಥದ್ದು. ಹೀಗೆ ಸಾಕಷ್ಟು ಈಗ ಹಾಕಿರುವಂಥದ್ದು 100ಕ್ಕೂ ಮಿಕ್ಕಿ ಹಣ್ಣಿನ ಡೀಟೇಲ್ಸನ್ನು ಹಾಕಿದ್ದೇವೆ. ಇಷ್ಟು ಕೂಡ ಅವರೇ ಅಪ್ಲೋಡ್ ಮಾಡಿರುವಂಥದ್ದನ್ನು ನೀವು ಕಾಣಿಸ್ತಾ ಇದ್ದೀರಿ. ಇನ್ನು ಮುಂದೆ ಕೂಡ ನಾವು ಈ ಚಾನಲನ್ನು ನಿರಂತರವಾಗಿ ಮುಂದುವರಿಸಲಿಕ್ಕಿದ್ದೇವೆ. ಜೊತೆಗೆ ಹೊಸ ಹಣ್ಣುಗಳ ಬೇಟೆಯಲ್ಲಿ ನಾವು ಇನ್ನು ಮುಂದೆ ಕೂಡ ನಿಮ್ಮ ಜೊತೆಯಾಗಿ ನಿಮ್ಮ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ. ಅವರು ಇಲ್ದಿದ್ದರೂ ನಮ್ಮ ಜೊತೆ ನೀವಿದ್ದೀರಿ ಅಂತ ಹೇಳ್ತಾ, ಅವರ ನೆನಪಿನ ಕಾಣಿಕೆಯಾಗಿ ಆದ್ಯ ಶರ್ಮಾ ಅವರು ಇದ್ದಾರೆ. ಅವ್ರ ಜೊತೆ ನಾವು ನಡೆಸ್ಕೊಳ್ಳಿಕ್ಕಿದ್ದೇವೆ. ಹೊಸ ಹಣ್ಣುಗಳ ವಿಚಾರಗಳನ್ನು ನಾವು ನಿಮಗೆ ತೋರಿಸ್ಲಿಕ್ಕಿದ್ದೇವೆ. ನಿರಂತರವಾಗಿ ನಿಮ್ಮ ನೀವು ಬೆನ್ನೆಲುಬಾಗಿರ್ತೀರಿ ಅಂತ ನಂಬಿಕೊಂಡಿದ್ದೇವೆ. ಇನ್ನು ಒಂದಷ್ಟು ಹೊಸ ಹಣ್ಣುಗಳ ವಿಚಾರಗಳನ್ನು ನಾವು ನಿರಂತರವಾಗಿ ತಿಳಿಸ್ಕೊಳ್ಳಿಕ್ಕೆ ಇದ್ದೇವೆ. ಅವರು ಎಂದೆಂದಿಗೂ ನಮ್ಮ ಜೊತೆ ನಮ್ಮ ಬೆನ್ನೆಲುಬಾಗಿರ್ತಾರೆ. ನಿರಂತರ ನಮ್ಮ ನೆನಪಲ್ಲಿ ಉಳಿತಾರೆ. ಜೊತೆಗೆ ನಮ್ಮ ಜೂನಿಯರ್ ಇರ್ತಾರೆ. ಹೇಗಂತೂ ನಿಮಗೆ ಜೂನಿಯರ್ ಇರ್ತಾರೆ, ಆದ್ಯ ಶರ್ಮಾ ನಮ್ಮ ಜೊತೆ ಇರ್ತಾರೆ. ಅವರು ಕೂಡ ಕೆಲವೊಂದಷ್ಟು ವಿಡಿಯೋಗಳನ್ನು ನಿಮಗೆ ಮಾಡಿ ತೋರಿಸ್ತಿರ್ತಾರೆ. ಖಂಡಿತವಾಗಿಯೂ ಕೂಡ ಶಾಲೆ ವಿದ್ಯಾರ್ಥಿ ಜೀವನ ಇದಕ್ಕೆ ಕಾರಣ ಒಂದಷ್ಟು ನಾವು ಹೆಚ್ಚು ತೊಡಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾವು ತೊಡಗಿಸ್ಕೊಳ್ತೇವೆ. ನಿಮ್ಮ ಜೊತೆ ಸದಾ ಹೊಸ ಹಣ್ಣುಗಳನ್ನು, ಹೊಸ ರುಚಿಗಳನ್ನು ನಾವು ನಿಮಗೆ ತೋರಿಸ್ಕೊಳ್ಳಿಕ್ಕಿದ್ದೇವೆ. ಇನ್ನೊಂದಷ್ಟು ವಿಚಾರಗಳನ್ನು ನಾನು ನಿಮ್ಗೆ ತಿಳಿಸ್ಕೊಳ್ಳಿಕ್ಕೆ ಬಿಟ್ಟು ಹೋದೆ. ಇದರಲ್ಲಿ ಸಿಕ್ಕಿರುವಂಥ ಯಾವುದೇ ದುಡ್ಡನ್ನು ಕೂಡ, ಯಾವುದೇ ಒಂದು ರೂಪಾಯಿಯನ್ನು ಕೂಡ ನಾವು ಇದುವರೆಗೆ ಕೂಡ ನಾವು ಉಪಯೋಗ ಮಾಡಲಿಲ್ಲ. ಎಲ್ಲವನ್ನು ಕೂಡ ಶೈಲಜಾ ಬಳಿಂಜರ್ ಅವರು ಒಂದು ಸಂಸ್ಥೆಗೆ ದಾನವಾಗಿ ಕೊಟ್ಟಿರುವಂಥದ್ದು. ಖಂಡಿತವಾಗಿಯೂ ಈ ಯೂಟ್ಯೂಬ್ನಲ್ಲಿ ಬಂದಿರುವಂಥ ದುಡ್ಡು ನಮ್ಮ ಸ್ವಂತಕ್ಕಾಗಿ ನಾವು ಉಪಯೋಗ ಇದುವರೆಗೂ ಮಾಡೋದಿಲ್ಲ. ಖಂಡಿತವಾಗಿ ಕೂಡ ನೀವು ನಮ್ಮ ಜೊತೆ ಹೊಸ ಹಣ್ಣುಗಳ ಬೇಟೆಯಲ್ಲಿ ಇರ್ತೀರಿ ಅಂತ ಹೇಳ್ತಾ, ಮುಂದಿನ ಪಯಣವನ್ನು ನಾವು ನಿಮಗೆ ನಿರಂತರವಾಗಿ ಹೊಸ ಹಣ್ಣುಗಳನ್ನು ತೋರಿಸ್ಕೊಳ್ಳಿದೆ. ನಮ್ಮ ಜೊತೆ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ.